ಕ್ರಿಕೆಟ್ಗಿಂತ ಹೆಚ್ಚಾಗಿ ಕಾಲ್ತುಳಿತದಿಂದಲೇ ಸುದ್ದಿಯಾಗಿದ್ದಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಒಂದು ಭಾರೀ ಭದ್ರತಾ ವೈಫಲ್ಯ ಆಗಿತ್ತು. ಆದರೆ ಎಚ್ಚೆತ್ತಂತ ಪೊಲೀಸರು ಯಾವುದೇ ಅನಾಹುತ ಆಗದ ರೀತಿಯಾಗಿ ಕ್ರಮ ವಹಿಸಿದ್ದಾರೆ. ಹಾಗಾದ್ರೆ ಏನಾಯ್ತು? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 240 ಸಿಸಿ ಕ್ಯಾಮೆರಾಗಳ ಕನೆಕ್ಷನ್ ಕಟ್. ಸಿಸಿ ಕ್ಯಾಮೆರಾ ಕಂಪನಿ ಸಂಬಳ ನೀಡದ್ದಕ್ಕೆ ಖತರ್ನಾಕ್ ಸ್ಕೆಚ್. ಚಿನ್ನಸ್ವಾಮಿ ಸ್ಟೇಡಿಯಂ ನಿಟ್ಟಿನ ಭದ್ರತೆ ಕೈಗೊಂಡು ಪಂದ್ಯಗಳನ್ನ ನಡೆಸಲಾಗ್ತಿದೆ. ಅದೇ ರೀತಿ ಮೊನ್ನೆ ಶುಕ್ರವಾರ ಆರ್ಸಿಬಿ ಮತ್ತು ಗುಜರಾತ್ ನಡುವಿನ ಪಂದ್ಯದ ವೇಳೆ ಪೊಲೀಸರೇ ತಬ್ಬಿಬ್ಬಾಗುವಂತ ಘಟನೆ ನಡೆದಿದೆ. ಎಲ್ಲಾ ಪಂದ್ಯಕ್ಕೂ ಭದ್ರತೆ ನೀಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಂಡಿದ್ದ ಪೊಲೀಸರು ಶುಕ್ರವಾರ ಬೆಳಿಗ್ಗೆ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ 240 ಸಿಸಿ ಕ್ಯಾಮೆರಾಗಳ ಕನೆಕ್ಷನ್ ಕಟ್ ಆಗಿತ್ತು. ಪಂದ್ಯದ ದಿನ ಒಮ್ಮೆಲೆ 240 ಸಿಸಿಟಿವಿಗಳ ಫುಟೇಜ್ ಫೀಡ್ ಆಫ್ ಆಗಿತ್ತು. ಪ್ರವೇಶ ದ್ವಾರದ್ದು ಸೇರಿದಂತೆ ಎನ್ವಿಆರ್ ಫೈಬರ್ ಸಂಪರ್ಕ ಕಡಿತವಾಗಿತ್ತು. ಕಾರ್ಪೊರೇಟ್ ಸ್ಟ್ಯಾಂಡ್ ಸೇರಿ ಹಲವೆಡೆ ಸಮಸ್ಯೆಯಾಗಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರು ಬದಲಿ ವ್ಯವಸ್ಥೆ ನಿರ್ಮಿಸಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸಿ ಎಲ್ಲಾ ನ್ಯೂನತೆ ನಡುವೆಯೂ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಂಡಿದ್ದಾರೆ. IVS ನಲ್ಲಿ ಕೆಲಸ ಮಾಡತಕ್ಕಂತ ಇಬ್ರು ಸಿಬ್ಬಂದಿಗಳು ಮಂಜುನಾಥ್ ಮತ್ತೆ ಅಬ್ದುಲ್ ಕಲಾಂ, ಇವರಿಬ್ರು ಅವತ್ತು ದಿನ ಸರ್ವರ್ ರೂಮ್ಗೆ ಕೆಲಸ ಮಾಡುವ ನೆಪದಲ್ಲಿ ಹೋಗಿ ಅದನ್ನ ಮೇನ್ ಕೇಬಲ್ ಕಟ್ ಮಾಡಿದ್ದಾರೆ. ಅಸಲಿಗೆ ಆಗಿದ್ದೇನೆಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ IVS ಸೊಲ್ಯೂಷನ್ಸ್ಗೆ ಹೊರಗುತ್ತಿಗೆ ನೀಡಲಾಗಿತ್ತು. ಈ ಕಂಪನಿಯವರು ವೇತನ ನೀಡಲಿಲ್ಲ ಅಂತ ಸಂಸ್ಥೆಯ ಮಂಜುನಾಥ್, ಅಬ್ದುಲ್ ಕಲಾಂ ಎಂಬುವರೇ ಸಿಸಿ ಕ್ಯಾಮೆರಾ ಕೇಬಲ್ ಕಟ್ ಮಾಡಿದ್ದಾರೆ. ಕೆಲಸದ ನೆಪದಲ್ಲಿ ಸೈಬರ್ ರೂಮ್ಗೆ ನುಗ್ಗಿ ಕೇಬಲ್ ಕಟ್ ಮಾಡಿದ್ದಾರೆ. ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ವಿಚಾರಣೆ ವೇಳೆ ಇಬ್ಬರ ಕೃತ್ಯ ಬಯಲಾಗಿದೆ. ಪ್ರಜ್ವಲ್, TV9 ಬೆಂಗಳೂರು.